ಏಳನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಪ್ರತಿ ಟನ್ಗೆ 3,500 ರೂಪಾಯಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ. ಗುರ್ಲಾಪುರ ಕ್ರಾಸ್ ಬಳಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ. ನೋಡಿ, ಏಳನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಪ್ರತಿಭಟನೆ. ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರ ಬೇಡಿಕೆ ಇಷ್ಟೇ, ಕಬ್ಬಿಗೆ ಪ್ರತಿ ಟನ್ನಿಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತ. ಬೇರೆ ಬೇರೆ ರಾಜ್ಯಗಳಲ್ಲಿ ರೈತರಿಗೆ ಇದೇ ತರ ಫಿಕ್ಸ್ ಮಾಡಿದ್ದಾರೆ, 3,600 ಹಾಗೆಲ್ಲ. ನಮ್ಮಲ್ಲಿ ಮಾತ್ರ 3,200 ಅಂತ ಹೇಳ್ತಾ ಇದ್ರ. ಬಟ್ ಇದರಿಂದ ತುಂಬಾನೇ ಲಾಸ್ ಆಗತ್ತೆ, ನಷ್ಟ ಆಗತ್ತೆ, ನಮಗೆ ಯಾವಾಗಲೂ ಕೂಡ ಅನ್ಯಾಯ ಆಗತ್ತೆ. ಇದಕ್ಕೆ ಅಂತ ನಮಗೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದನ್ನು ಆಗ್ರಹಿಸಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರೋದು ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ದಿನದಿಂದ ದಿನಕ್ಕೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಿರುವಂಥ ರೈತರ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಗಿದೆ. ಮತ್ತು ಅಕ್ಕಪಕ್ಕದ ಜಿಲ್ಲೆಗೂ ಕೂಡ ಈ ಪ್ರತಿಭಟನೆಯ ಕಾವು ಹತ್ಕೊಳ್ತಾ ಇದೆ. ಸೊ ನಿಧಾನವಾಗಿ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ. ಹೀಗೆ ಆಯಿತು ಅಂತಂದರೆ ಈ ಹೋರಾಟದ ಸ್ವರೂಪವನ್ನು ಮತ್ತಷ್ಟು ಉಗ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಟನ್ಗೆ 3,500 ರೂಪಾಯಿ, ಇದ್ರ ಜೊತೆಗೆ ಇನ್ನೊಂದಷ್ಟು ಕೆಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲವನ್ನ ಈಡೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿತ. ರಾಷ್ಟ್ರೀಯ ಹೆದ್ದಾರಿ ತಡೆಯುವ ಬೆದರಿಕೆಗೆ ಬೆದರಿತ ಸರ್ಕಾರ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. 2 ಗಂಟೆ ಅಷ್ಟೊತ್ತಿಗೆ ಭೇಟಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾತಾಡ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರದ ಕಡೆಯಿಂದ ಏನಾದ್ರೂ ಸಂದೇಶ ತೆಗೆದುಕೊಂಡು ಬರ್ತಾರಾ, ಸಂಧಾನ ನಡೆಸ್ತಾರಾ, ಏನು ಎತ್ತ ಅಂತ ಎಚ್.ಕೆ. ಪಾಟೀಲ್ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅಲ್ಲಿನ ರೈತರು ಕೂಡ. ಅಂದ್ರೆ ಏನಾದ್ರೂ ಭರವಸೆ ಕೊಡಬಹುದೇನೋ, ಸರ್ಕಾರದ ಕಡೆಯಿಂದ ಯಾರೋ ಒಬ್ರು ಬರ್ತಾ ಇದ್ದಾರೆ ಅಂತ ಅಂದ್ರೆ ಯಾವ್ದಾದ್ರು ಒಂದು ವಿಚಾರವನ್ನು ಇಟ್ಕೊಂಡೇ ಬರ್ತಾ ಇರ್ತಾರೆ, ಮಾತುಕತೆ ನಡೆಸ್ತಾರೆ, ಸಂಧಾನ ಮಾಡ್ತಾರೆ ಅಂತ ಏನ್ ಹೇಳ್ತಾರೆ ಎಚ್.ಕೆ. ಪಾಟೀಲ್ ಅವರು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸಿಎಂ ಬಳಿ ಮಾತನಾಡ್ಕೊಂಡೇ ಬರ್ತಾ ಇರ್ತಾರೆ, ಸಿಎಂ ಹೋಗಿ ಅಂತ ಹೇಳಿರ್ತಾರೆ, ಅಂದಮೇಲೆ ಒಂದು ಮೆಸೇಜ್ ಕೊಟ್ಟಿರ್ತಾರೆ ಅಲ್ಲ, ಇಲ್ಲ 3,300 ರೂಪಾಯೋ 3,400 ಅಥವಾ ಜನವರಿವರೆಗೂ ನಮಗೆ ಟೈಮ್ ಬೇಕು ಅಂತನೋ ಅಥವಾ ನಮಗೊಂದು ಸ್ವಲ್ಪ ಅವಕಾಶ ಬೇಕು ಅಂತನೋ ಏನು ಹೇಳ್ತಾರೆ ಗೊತ್ತಿಲ್ಲ. ಅವರೇ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ರೈತರಿಗೆ ಇದು ಓಕೆ ಅಂತ ಅನ್ಸಿದ್ರೆ ಪ್ರತಿಭಟನೆ ಕೈ ಬಿಡಬಹುದು, ಇಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆ ಕಾವು ಮತ್ತಷ್ಟು ಜಾಸ್ತಿ ಆಗ್ಬೋದು. ಇವತ್ತು ಎಚ್.ಕೆ. ಪಾಟೀಲ್ ಅವರು ಆಗಮಿಸ್ತಾರೆ ಅಂತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಒಟ್ಟಿನಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿಯತ್ತಾ, ಕಬ್ಬು ಬೆಳೆಗಾರರ ಹೋರಾಟ ಸಕ್ಸಸ್ ಆಗತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಕಬ್ಬು ಬೆಳೆಗಾರರ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವ ರೀತಿಯಾಗಿ ನಡೀತಾ ಇದೆ ಈ ಹೋರಾಟದ ಸ್ವರೂಪ ಹೇಗಿದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಮಿತಿ ಈಗ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ 7ನೇ ದಿನಕ್ಕೆ ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದು ರೈತರ ಹೋರಾಟ ಮುಂದುವರೆದಿದೆ. ಈಗಷ್ಟೇ ರೈತರು ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಮಧ್ಯಾಹ್ನದ ವೇಳೆಗೆ ಪೂರ್ಣ ಪ್ರಮಾಣದ ರೈತರು ಇಲ್ಲಿ ಜಮಾವಣೆಗೊಳ್ತಾರೆ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿಯನ್ನು ತಡೆದು ಕಳೆದ 7 ದಿನದಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 3,500 ರೂಪಾಯಿ ದರವನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ರೈತರು ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇನ್ನಷ್ಟೇ ಕೆಲವೇ ಸಮಯದಲ್ಲಿ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸ್ತಾರೆ. ರೈತರ ಜೊತೆ ಹಸಿರು ಟವಲ್ ಹಾಕೊಂಡು ಕುಳಿತು ಈ ಒಂದು ಪ್ರತಿಭಟನೆ ಭಾಗವಹಿಸ್ತಾರೆ. ಇವತ್ತು ಅವರ ಬರ್ತ್ಡೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಹೋರಾಟದಲ್ಲೇ ಒಂದು ಭಾಗವಹಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಇನ್ನೊಂದು ಏನು ರೈತರ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ಪರವಾಗಿ ಅಂದರೆ ಸಂಧಾನಕಾರರಾಗಿ ಆಗಿರ್ಬೋದು ಅಥವಾ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಕೂಡ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಮಧ್ಯಾಹ್ನ 2 ಗಂಟೆ ನಂತರ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರುವಂಥದ್ದು. ಅದರ ಜೊತೆಗೆ ಬಿಜಾಪುರದಿಂದ ಏನು ಸಚಿವ ಎಂ.ಬಿ. ಪಾಟೀಲ್ ಕೂಡ ಬರ್ತಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ನಾಯಕರು ಬರೋಂಥ ಮೂಲಕ ಏನಂದರೆ ರೈತರ ಮನವೊಲಿಸುವಂಥ ಪ್ರಯತ್ನ ಆಗುತ್ತೆ. ಯಾಕಂದರೆ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು 3,700 ರೂಪಾಯಿ ದರ ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನೋಂಥ ಮಾತನ್ನು ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರೈತ ಪ್ರತಿಭಟನಾ ಸ್ಥಳದಲ್ಲಿ ಹೋಗಿ ಘೋಷಣೆಯನ್ನು ಕೂಡ ಮಾಡಿದರು. ಆದರೆ ರೈತರು ಕೂಡ ಈ ಒಂದು 3,700 ರೂಪಾಯಿ ದರಕ್ಕೆ ಯಾವುದೇ ರೀತಿಯ ಒಪ್ಪಿಗೆ ಸೂಚಿಸಲಿಲ್ಲ. ಹಾಗಾಗಿ ಆ ಒಂದು ಹೋರಾಟ ಮುಂದುವರೆದಿದೆ.
ಇದೇ ನವೆಂಬರ್ 7ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ರೈತರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕೂಡ ಕರೆ ಕೊಡ್ತಿರ್ತಕ್ಕಂಥದ್ದು ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿದಾವೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವಂತೆ ಆಯಾ ತಾಲೂಕು ಆಯಾ ಜಿಲ್ಲೆಗಳಿರ್ತಕ್ಕಂಥ ರೈತ ಸಂಘದ ಮುಖಂಡರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಸಚಿವರ ಭೇಟಿ ಏನಿದೆ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ರೈತ ಸಂಘದ ಮುಖಂಡರು ಕೂಡ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿರ್ತಕ್ಕಂಥದ್ದು, ಅಂದರೆ ಸಂಧಾನಕ್ಕೆ ಕೂಡ ಅವರು ಕೂಡ ಸಿದ್ಧರಾಗಿದ್ದಾರೆ. 3,500 ಬದಲಾಗಿ 3,400 ರೂಪಾಯಿ ದರವನ್ನಾದರೂ ಕೂಡ ಘೋಷಣೆ ಮಾಡಬೇಕು ಅನ್ನೋಂಥ ಒಂದು ಪಟ್ಟನ್ನು ಈಗ ರೈತ ಮುಖಂಡರು ಹಿಡಿದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಚುನಪ್ಪ ಪೂಜಾರಿ ಏನು ಈ ಒಂದು ರೈತ ಹೋರಾಟದ ನೇತೃತ್ವ ವಹಿಸಿದ್ದಾರೆ, ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಕೂಡ ಒಂದು ಈಗ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. 3,400 ರೂಪಾಯಿ ದರವನ್ನು ಘೋಷಣೆ ಮಾಡಿದರೆ ನಾವು ಹೋರಾಟವನ್ನು ಕೈ ಬಿಡುತ್ತೇವೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಪ್ರತಿ ಟನ್ನಿಗೆ 5,000 ರೂಪಾಯಿಯಷ್ಟು ಏನು ತೆರಿಗೆ ಸಂದಾಯ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ತಲಾ 1,100,000 ಸೇರಿಸಿ ರೈತರಿಗೆ ಒಂದು ಪ್ರತಿ ಟನ್ನಿಗೆ ಒಂದು ದರವನ್ನು ಕೊಡಬೇಕು. ಇದರಿಂದ ಏನಂದರೆ ರೈತರಿಗೆ ಪ್ರತಿ ಟನ್ನಿಗೆ 5,000 ರೂಪಾಯಿ ಆದರೂ ಕನಿಷ್ಠ ಸಿಕ್ಕರೆ ಆ ಕಬ್ಬು ಬೆಳೆದಂಥ ರೈತನಿಗೆ ಒಂದು ಅನುಕೂಲ ಆಗಲಿದೆ ಅನ್ನೋಂಥ ಮಾತನ್ನು ಇಲ್ಲಿ ರೈತ ಹೋರಾಟಗಾರರು ಹೇಳುವಂಥದ್ದು. ಈಗಷ್ಟೇ ಏನು ಈ ಒಂದು ಹೋರಾಟದಲ್ಲಿ ಬೇರೆ ಬೇರೆ ರೈತ ಸಂಘಟನೆ ಮುಖಂಡರು ಕೂಡ ಒಂದು ಸಾಥ್ ಕೊಡ್ತಾ ಇದ್ದಾರೆ. ರೈತರ ಒಂದು ಗುರ್ಲಾಪುರ ಕ್ರಾಸ್ನ ಹೋರಾಟಕ್ಕೆ ಬೆಂಬಲಿಸಿ ಅತನಿ, ಗೋಕಾಕ್, ಹುಕ್ಕೇರಿ, ಚಿಕ್ಕೋಡಿ, ನಿಪ್ಪಾಣಿ, ಬೈಲಹೊಂಗಲ್ ಹೀಗೆ ಎಲ್ಲ ಕಡೆ ಕೂಡ ರೈತರು ಬೀದಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಒಂದು ಏನು ಕನ್ನಡಪರ ಸಂಘಟನೆಗಳು ಬೀದಿ ಚಳವಳಿ ಮಾಡುವಂಥದ್ದು. ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಏನು ಜಿಲ್ಲಾಧ್ಯಕ್ಷರಾದಂಥ ದೀಪಕ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲಾಗುತ್ತೆ. ಅಂದರೆ ಈ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ರೈತ ಸಂಘಟನೆ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹೋರಾಟದಲ್ಲಿ ವಿಜೇಂದ್ರ ಭಾಗವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಸಂಘಕ್ಕೆ ಒಂದು ಆನೆಬಲ ಬಂದಂತಾಗಿದೆ. ಈಗ ಸಚಿವರು ಏನು ಆಗಮಿಸ್ತಾರೆ, ಸರ್ಕಾರದ ಏನು ಸಂದೇಶವನ್ನು ತೆಗೆದುಕೊಂಡು ಬರ್ತಾರೆ, ಸಚಿವರು ಕೊಡುವಂಥ ಭರವಸೆ ಮಾತುಗಳು ಮತ್ತು ಅವರು ಏನು ಸರ್ಕಾರದ ಸಂದೇಶವನ್ನು ರೈತರಿಗೆ ತಲುಪಿಸ್ತಾರೆ, ಇದಕ್ಕೆ ರೈತ ಸಂಘದವರು ಸಮ್ಮತಿ ಸೂಚನೆ ಮಾಡ್ತಾರಾ ಅಥವಾ ಇಲ್ಲವಾ ಅನ್ನೋ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಜಿಲ್ಲಾಡಳಿತ ನಿರಂತರವಾಗಿ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮುಖಂಡರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥದ್ದು, ರೈತರ ಮನವೊಲಿಕೆ ಮಾಡುವಂಥದ್ದು ಮತ್ತು ರೈತರ ಒಂದು ಬೇಡಿಕೆ ಇದೆ, ಬೇಡಿಕೆ ಪೂರ್ಣ ಪ್ರಮಾಣದಲ್ಲಿ ಈಡೇರಿದ್ರು ಕೂಡ ತಕ್ಕ ಮಟ್ಟಿಗೆ ಅದು ಸಕ್ಕರೆ ಕಾರ್ಖಾನೆಗಳು ಒಂದಿಷ್ಟು ಏನು ದರದಲ್ಲಿ ವಿಚಾರದಲ್ಲಿ ಒಂದಿಷ್ಟು ಏನು ಉದಾರತೆ ತೋರಿಸಬೇಕು ಅನ್ನೋ ಈ ನಿಟ್ಟಿನಲ್ಲಿ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಏನು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ ನೀತಿ. ಒಂದು ವೇಳೆ ಏನಾದರೂ ಇವತ್ತು ಕೂಡ ಸರ್ಕಾರದ ಸಚಿವರು ಬಂದು ಅವ್ರು ಕೊಟ್ಟ ಭರವಸೆಗಳಿಗೆ ಏನಾದರೂ ರೈತರು ಒಪ್ಪಿಗೆ ಸೂಚಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರೈತ ಹೋರಾಟ ಇನ್ನಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ರಾಷ್ಟ್ರೀಯ ಹೆದ್ದಾರಿ ಒಂದ್ಸಲ ರೈತರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದು ಕುಳಿತರೆ ಆಗ ಸಂಪೂರ್ಣವಾಗಿ ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕ ಏನಿದೆ ಕಡಿತವಾಗುತ್ತೆ. ಸಾಕಷ್ಟು ವಾಹನಗಳು ರಾಷ್ಟ್ರೀಯ ಹೆದ್ದಾರಿ ನಿಂತ್ಕೊಳ್ಬೇಕಾದಂಥ ಸನ್ನಿವೇಶದ ಸೃಷ್ಟಿಯಾಗುತ್ತೆ. ನಾವು ಒಂದು ವೇಳೆ ಸರ್ಕಾರ ರೈತರ ಬೇಡಿಕೆ ಸ್ಪಂದಿಸದೇ ಇದ್ದರೆ ನಾವು ದೆಹಲಿ ಮಾದರಿ ಕೂಡ ಹೋರಾಟ ಮಾಡಬೇಕಾಗುತ್ತೆ ಅನ್ನೋಂಥ ಮಾತನ್ನು ಆರಂಭದಿಂದ ಕೂಡ ರೈತರು ಹೇಳ್ಕೊತ ಬಂದಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಸಾಕಷ್ಟು ಈಗ ಏನು ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಒಂದು ವೇಳೆ ಎಚ್ ಕೆ ಪಾಟೀಲ್ ನಡೆಸುವಂಥ ಸಂಧಾನ ಸಕ್ಸಸ್ ಆದರೆ ಇವತ್ತು ರೈತರು ಕೂಡ ಒಂದು ಏನು ದರಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ರು ಆ ಒಂದು ಯೋಗ್ಯ ದರ ಸಿಗುವಲ್ಲಿ ಕೂಡ ಏನಾದರೂ ಸಾಧ್ಯ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ರೈತ ಚಳವಳಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ನೀತಿ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್.